ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಚಾಟ್ ಜಿಪಿಟಿಯಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ ಗೊತ್ತಾ? ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಮೆಸ್ಸಿ ಗೋಲ್ ಹೊಡೆದ ತಕ್ಷಣ ಟಕ್ ಅಂತ ನಿಮ್ಮ ಮೊಬೈಲ್ ಡೇಟಾ ಬರೋದಲ್ವಾ? ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿದ ತಕ್ಷಣ ಜುಪ್ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತಾನೆ. ಅದೆಲ್ಲದು ಕೂಡ ಇದೇ ಫಾರ್ಮ್ಯಾಟ್ ಮೇಲೆ ನಿಂತಿರೋದು. ಇದು ಯಾಕೆ ಸುಮಾರು ಜನ ಟ್ಯೂಟೋರಿಯಲ್ ಹೇಳ್ಕೊಡ್ತಿಲ್ಲ ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಆಲ್ಮೋಸ್ಟ್ ಜಗತ್ತಲ್ಲಿರೋ ಡೇಟಾ ಎಲ್ಲ ಇದೇ ಫಾರ್ಮ್ಯಾಟ್ ಮೇಲೆ ನಿಂತಿರೋದು. ನೀವು ಡೆವಲಪರ್ ಆಗಿದ್ದರೆ, ಡೆವಲಪರ್ ಆಗಬೇಕು ಅಂತಿದ್ದರೆ ಈ ಫಾರ್ಮ್ಯಾಟ್ ಮೇಲೆ ನಿಮ್ಗೆ ಹೋಲ್ಡ್ ಇರೋದು ಸಖತ್ ಇಂಪಾರ್ಟೆಂಟ್. ಹಾಗಾಗಿ ನಾನು ಬಿಡಲ್ಲ, ನಿಮಗೆ ಹೇಳ್ಕೊಡ್ತೀನಿ. ನೀವು ರೆಡಿನಾ? ನಾ ರೆಡಿ. ನೀವು ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ, ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇವತ್ತು ಜೇಸನ್ ಎಲ್ ಇದೇನಪ್ಪ ಇದು ಜೇಸನ್ ಎಲ್ ಅಂದರೆ ಇದು AI ಡೇಟಾ ಸೆಟ್ಸು ಮತ್ತು ಲೈವ್ ಸ್ಟ್ರೀಮ್ ಎಲ್ಲ ನಿಮಗೆ ಬರ್ತಾ ಇರತ್ತಲ್ಲಪ್ಪ. ನಿಮಗೆ ಸ್ಟ್ರೀಮಿಂಗ್ ಆಗುತ್ತೆ ಗೊತ್ತಾ ಚಾಟ್ ಜಿಪಿಟಿಯಲ್ಲಿ, ಅದನ್ನು ಜೇಸನ್ ಎಲ್ಲಲ್ಲೇ ಆಗೋದು. ಅದೇನಂತ ತಿಳ್ಕೊಳ್ಳೋಣ, ಅದರ ಆಪ್ರೇಷನ್ಸ್ ಹೆಂಗೆ ಮಾಡ್ಬೋದು ತಿಳ್ಕೊಳ್ಳೋಣ. ಅದಾದಮೇಲೆ CSV ಡೇಟಾ ನಿಮಗೆ ಆಲ್ರೆಡಿ ಗೊತ್ತಿದೆ. CSVಲಿ ಮತ್ತು ನಿಮಗೆ ಹೋದ್ಸತಿನೂ ಹೇಳಿದ್ದೆ, ಅದು ಎನ್ಕೋಡಿಂಗ್ ಟೆಕ್ನಿಕ್ ಬೇರೆ ಇರುತ್ತೆ ಅಂತಲೂ ಕೂಡ ಹೇಳ್ಬಿಟ್ಟಿದ್ದೆ ಆಯಿತಾ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ, ಇನ್ನೂ ಸ್ವಲ್ಪ ಡೀಪಾಗಿ ಆಪ್ರೇಷನ್ಸ್ ಹೆಂಗೆ ಮಾಡೋದು ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಫುಲ್ ಕ್ಲಾರಿಟಿ ಆಗುತ್ತೆ. ಯಾಕಂದರೆ ನೀವು ಮೆಜಾರಿಟಿ ಡೆವಲಪರ್ ಅಂದರೆ ಮೆಜಾರಿಟಿ ಈ ಫಾರ್ಮೆಟ್ ಮೇಲೆ ನೀವು ವರ್ಕ್ ಮಾಡೋದು ಆಯಿತಾ. ಬೇರೆ ಫಾರ್ಮೆಟ್ ನೀವು ಯೂಸೇ ಮಾಡಲ್ಲ ಮೆಜಾರಿಟಿ. ಹಾಗಾಗಿ ಇದ್ರ ಮೇಲೆ ನಮ್ಮ ಹೋಲ್ಡ್ ಇರೋದು ಸಖತ್ ಇಂಪಾರ್ಟೆಂಟ್ ಆ್ಯಸ್ ಎ ಡೆವಲಪರ್ಸ್. ಹಾಗಾದ್ರೆ ಬನ್ನಿ ವಿತೌಟ್ ವೇಸ್ಟಿಂಗ್ ಟೈಮ್ ಶುರು ಮಾಡೋಣ. ಸೆಕ್ಷನ್ ಎ ಜೇಸನ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಆಲ್ರೆಡಿ ಡಿಕ್ಷನರಿ ಕಾನ್ಸೆಪ್ಟ್ ಹೇಳಿದ್ನಲ್ಲ, ಅವಾಗ ನಿಮ್ಗೆ ಹೇಳ್ಬಿಟ್ಟಿದ್ದೆ ಜೇಸನ್ ಅಂದರೆ. ಇವಾಗ ಮೀನಿಂಗ್ ಏನಪ್ಪ ಜೇಸನ್ ಅಂದರೆ, ಇವಾಗ ನೀವು ಡಿಕ್ಷನರಿನ ಫ್ರಂಟ್ ಎಂಡಿಗೆ ಕಳ್ಸೋಕ್ಕಾಗಲ್ಲ ಡೈರೆಕ್ಟಾಗಿ. ಯಾಕೆ? ಇದು ಡಿಕ್ಷನರಿ ಅನ್ನೋದು ಪೈಥಾನ್ ಆಬ್ಜೆಕ್ಟ್ ಆಯಿತಾ. ಇದು ಫ್ರಂಟ್ ಎಂಡ್ ಆಬ್ಜೆಕ್ಟ್ ಅಲ್ಲ. ಇದು ರಿಯಾಕ್ಟಲ್ಲಿ ಅದು ಆಬ್ಜೆಕ್ಟ್ ಅಲ್ಲ, ಅದು ಅದೇ ಬೇರೆ ಅಲ್ವಾ. ಈ ಲ್ಯಾಂಗ್ವೇಜು ಅದಕ್ಕೆ ಅರ್ಥ ಆಗಲ್ಲ. ಈ ಪೈಥಾನಲ್ಲಿರೋ ಪೈಥಾನ್ ಆಬ್ಜೆಕ್ಟ್ ಇದು ಡಿಕ್ಷನರಿ, ಇದು ಪೈಥಾನ್ ಏರಿಯಾ. ಅಂದರೆ ನೀವು ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀರಾ ಇದನ್ನು, ಇದು ಪೈಥಾನ್ ಆಬ್ಜೆಕ್ಟಲ್ಲೇ ಇರುತ್ತೆ. ಯಾಕಂದರೆ python.py ಸೇವ್ ಮಾಡಿರ್ತೀರ. ಇದು ಪೈಥಾನ್ ಕೋಡು. ನೀವು ರನ್ ಮಾಡಿದ ತಕ್ಷಣ ಟಕ್ ಅಂತ ರ್ಯಾಮಲ್ಲಿ ಮಾತ್ರ ಇರುತ್ತೆ ಆಯಿತಾ. ರಾಮಲ್ಲಿ ಇದೇನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ಪೈಥಾನ್ ಆಬ್ಜೆಕ್ಟನ್ನು ಕನ್ಸಿಡರ್ ಮಾಡಿ ಏನು ಆಪ್ರೇಷನ್ ಮಾಡಬೇಕು ಮಾಡಿಬಿಡುತ್ತೆ. ಓಕೆನಾ. ಬಟ್ ನಾನು ಫ್ರಂಟ್ ಎಂಡಿಗೆ ಕಳ್ಸೋಕ್ಕಾಗಲ್ಲ. ಇವಾಗ ಡೇಟಾಬೇಸಿಗೆ ಗೊತ್ತಾಗಲ್ಲ ಅದು ಆಯಿತಾ. ಇದು ಪೈಥಾನ್ ಆಬ್ಜೆಕ್ಟಾ ಏನು ಗೊತ್ತಾಗಲ್ಲ. ಇದನ್ನ ಏನು ಮಾಡಬೇಕು, ನಾವು ಜೇಸನ್ನ ಕನ್ವರ್ಟ್ ಮಾಡಬೇಕಂದ್ರೆ ಈ ಡಿಕ್ಷನರಿನ ನಾವು ಒಂದು ಸ್ಟ್ರಿಂಗ್ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ ಆಯಿತಾ. ಅದಕ್ಕೆ ನಾವು ಜೇಸನ್ ಅಂತ ಕರಿತೀವಿ. ಆ ಜೇಸನ್ನ ಕಳಿಸಿದಾಗ ಅದು ಪ್ಯಾಕೇಜ್ ಆಗಿ ವರ್ಕ್ ಆಗುತ್ತೆ. ಅದು ಏನು ಮಾಡೋದು, ರ್ಯಾಪ್ ಮಾಡಿ ಅದು ಕಳಿಸೋದು ಫ್ರಂಟ್ ಎಂಡ್ಗೆ. ಅದು ರ್ಯಾಪ್ ಮಾಡಿ ಫೈಲಲ್ಲಿ ಸೇವ್ ಆಗುತ್ತೆ, ರ್ಯಾಪ್ ಮಾಡಿ ಡೇಟಾಬೇಸಲ್ಲಿ ಸೇವ್ ಆಗುತ್ತೆ. ಈ ಥರನೇ ವರ್ಕ್ ಆಗೋದಿದ್ದು. ಅದಕ್ಕೋಸ್ಕರನೇ ಅವಾಗ ಏನಂದರೆ ರ್ಯಾಪ್ ಮಾಡಬೇಕಲ್ಲ, ಅದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದಾವಲ್ಲ. ಇವಾಗ ಆ ಮೆಥಡ್ನ ಕಲಿಬೇಕು. ಅವಾಗ ಡಿಕ್ಷನರಿಯಿಂದ ಹೆಂಗೆ ನಾವು ಜೇಸನ್ಗೆ ಕನ್ವರ್ಟ್ ಮಾಡಿ, ಹೆಂಗೆ ನಾವು ಫೈಲಲ್ಲಿ ಸ್ಟೋರ್ ಮಾಡೋದು, ಹೆಂಗೆ ನಾವು ಫ್ರಂಟ್ ಎಂಡಿಗೆ ಕಳಿಸೋದು, ಹೆಂಗೆ API ರೆಸ್ಪಾನ್ಸ್ ಕೊಡೋದು, ಇವೆಲ್ಲ ಇದ್ರ ಮೇಲೆ ವರ್ಕ್ ಆಗೋದು. ಅವ್ರು ಆಮೇಲೆ ಫ್ರಂಟ್ ಎಂಡ್ ಅವರು ಮತ್ತೆ ಹೋಗ್ಬಿಟ್ಟು ಅಲ್ಲಿ ಡಿಸೀರಿಯಲೈಸ್ ಮಾಡ್ಕೋತಾರೆ. ಡಿಕ್ಷನರಿನ ಜೇಸನ್ ಕನ್ವರ್ಟ್ ಮಾಡಿದ್ವಿ, ಮತ್ತು ಅವ್ರು ಡಿಕ್ಷನರಿ ಕನ್ವರ್ಟ್ ಮಾಡಿ ಅವ್ರು ಆಪ್ರೇಷನ್ ಮಾಡ್ಕೋತಾರೆ. ಲೈಕ್ ಎ ಮೀಡಿಯೇಟರ್, ಪಾರ್ಸರ್. ನೀವು ಪಾರ್ಸಲ್ ಮಾಡ್ಬೇಕಾದ್ರೆ ಒಂದು ಐಟಮ್ ಇರುತ್ತೆ, ಅದಕ್ಕೆ ಪ್ಯಾಕೇಜ್ ಮಾಡಿ ಬೇರೆ ಕಳಿಸ್ತಿರಲ್ಲ ಆ ಥರ. ಓಕೆನಾ, ಇವಾಗ ಅರ್ಥ ಆಯ್ತಲ್ವಾ. ಇವಾಗ ನೋಡಿ, ಅದನ್ನು ಮಾಡಬೇಕಂದ್ರೆ ಮೆಥಡ್ಸ್ಗಳಿದಾವೆ, ಅದನ್ನು ಕಲಿಬೇಕಾಗುತ್ತೆ. ಇವಾಗ ಸುಮಾರು ಜನ ಫ್ರೆಶರ್ಸು JSON.load ಇವೆಲ್ಲ ನೋಡಿಬಿಟ್ರೆ ಗಾಬರಿ ಆಗಿಬಿಡ್ತಾರೆ, ಎಲ್ಲ ಗಟ್ಟು ಹೊಡೆದ್ಬಿಡ್ತಾರೆ ಆಯಿತಾ. ಹಾಗಾಗಿ ಇದನ್ನು ಇವತ್ತು ಹೇಳ್ತೀನಿ, ಕಾನ್ಷಿಯಸ್ಸಾಗಿ ಕೇಳಿಬಿಡಿ. ಇವಾಗ ಸ್ಟ್ರಿಂಗಿಂದ ಡಿಕ್ಷನರಿ, ಇವಾಗ ಜೇಸನ್, ಇವಾಗ ಡೇಟಾ ಇದೆ ಆಯಿತಾ. ಇವಾಗ ರೈಟ್ ಟು ಡಿಕ್ಷನರಿ ಟು ಫೈಲ್. ಇವಾಗ ಫೈಲಿಗೆ ರೈಟ್ ಮಾಡಬೇಕಂದ್ರೆ ನಾನು ನಿಮಗೆ ಏನು ಹೇಳಿದೆ, ಇದನ್ನು ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ. ಯಾಕೆ? ಇದು ಪೈಥಾನ್ ಡಿಕ್ಷನರಿ. ಇದನ್ನು ಕಳಿಸ್ಬೇಕಂದ್ರೆ ನೋಡಿ, JSON.dump ಅಂತ ಹಾಕ್ತೀನಿ. ನಾನು ಡಂಪ್ ಅಂತ ಹಾಕಿದ್ದೀನಿ, ಡಂಪ್ಸ್ ಅಂತ ಹಾಕಿಲ್ಲ. ಎಸ್ ಅಂತ ಬೇರೆ ಇದೆ, ಡಂಪ್ ಅನ್ನೋದು ಬೇರೆ ಇದೆ. JSON.dump ಅಂತ ಮಾಡ್ತಿದ್ದೀರಾ ಅಂದರೆ ನೀವು ಒಂದು ಫೈಲಿಗೆ ಸೇವ್ ಮಾಡ್ತಿದ್ದೀರಾ ಅಂತ ಅರ್ಥ ಆಯಿತಾ. ಅವಾಗ ಮಾತ್ರ ಇದು ಯೂಸ್ ಮಾಡಬೇಕು. ಇದೇ ಕನ್ಫ್ಯೂಷನ್ ಆಗೋದು ಎಲ್ಲರಿಗೂ, ಡಂಪ್ಸು ಮತ್ತು ಡಂಪು ಏನಿದು ಅಂತ ಗೊತ್ತಾಗಲ್ಲ. ಫೈಲಿಗೆ ಸೇವ್ ಮಾಡ್ತಿದ್ದೀರಾ ನೀವು ಡಂಪ್ ಅಂತ ಯೂಸ್ ಮಾಡಿ. ಇದು ಡೇಟಾ ಅಂದರೆ ಈ ಡೇಟಾ ಡಿಕ್ಷನರಿ ಅಲ್ವಾ. ಈ ಡಿಕ್ಷನರಿನ ನಾನು ಇವಾಗ ಫೈಲಲ್ಲಿ ಸೇವ್ ಮಾಡಬೇಕು, user.json ಅಂತ ಸೇವ್ ಮಾಡ್ತೀವಿ. ಇವಾಗ ಡಿಕ್ಷನರಿನ ಇದು ಜೇಸನ್ನ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಯಾಕೆ? ನಾವು ಸೆಂಡ್ ಮಾಡಬೇಕು, ಸೇವ್ ಮಾಡಬೇಕು, ಇಂಥ ಟೈಮಲ್ಲಿ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಯಾಕೆ? ಇದು ಪ್ಯಾಕೇಜ್. ಇದಕ್ಕೆ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, .json ಅಂತ ಆಯಿತಾ. ಆ ಜೇಸನ್ ಅಂದರೆ ಕೊಡಬೇಕಂತ ಇಲ್ಲ. ನಾನು ರೈಟ್ ಮಾಡ್ಬೇಕಾದ್ರೆ ಟೆಕ್ಸ್ಟ್ ಅಂದರೆ ಕೊಡ್ಬೋದು, ನೀವು ಕೊಡ್ಬೋದು, ಸೇವ್ ಆಗುತ್ತೆ. ಹಿಂಗೂ ಕೊಟ್ಟರು ಸೇವ್ ಆಗುತ್ತೆ. ಬಟ್ ಏನು ಗೊತ್ತಾ, ಇದು .json ಅಂತ ಕೊಟ್ಟೆ ಅಂದರೆ ಇವಾಗ VS ಕೊಡಿ ಅರ್ಥ ಆಗುತ್ತೆ, ಇದು ಜೇಸನ್ ಫೈಲ್ ಅಂತ. ಅದು ಫಾರ್ಮ್ಯಾಟಿಂಗು ಬೇರೆ ಬೇರೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಬಿಡುತ್ತೆ. ಅದಕ್ಕೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಏನಂದರೆ ಜೇಸನ್ ಅಂತ ಹಾಕೋದು ಒಂದು ಪ್ರಾಕ್ಟೀಸು. ನೀವು ಜೇಸನ್ನೇ ಹಾಕ್ಬೇಕಂತ ಇಲ್ಲ, ಟೆಕ್ಸ್ಟ್ ಅಂತ ಹಾಕ್ಬೋದು ನೀವು, ಹಾಗನಾ. ಬಟ್ ಇವಾಗ ನಾವು ಜೇಸನ್ ಅಂತ ಹಾಕೊತೀವಿ. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ರೈಟ್ ಮಾಡ್ತಾ ಇದ್ದೀನಿ, ಎನ್ಕೋಡಿಂಗ್ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಟ್ರಿಂಗಿಂದ ಯೂಸ್ ಮಾಡ್ತೀನಿ ಜೇಸನ್ಗೆ. ಯಾಕೆ? ಅದು ಒಂದು ಟೆಕ್ಸ್ಟೇ, ಗೊತ್ತಾಯ್ತಾ. ಇವಾಗೇನು ನಾವು ಡಿಕ್ಷನರಿಯಿಂದ ನಾವು ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡಿದ್ದೀವಿ, ಅದಕ್ಕೆ ಸೇವ್ ಮಾಡ್ತಾ ಇದ್ದೀನಿ user.jsonಗೆ ಆಯಿತಾ. ಇದು ಫೈಲ್ ಆಬ್ಜೆಕ್ಟು ಇಂಟೆಂಟ್ ಟು ಅಂದರೆ ಏನಾಗುತ್ತೆ, ಇದು ಇವಾಗ ಜೇಸನ್ನು ಹಿಂಗೆ ಲೈನಕ್ಕೆ ಇದೆಯಲ್ಲ, ಇದು ಫಾರ್ಮ್ಯಾಟ್ ಆಗಿ ಪ್ರಾಪರಾಗಿ ಕಾಣುತ್ತೆ, ಸ್ಟ್ರಕ್ಚರಾಗಿ ತೋರಿಸ್ತೀನಿ ಆಯಿತಾ. ಇವಾಗ ಎನ್ಶೋರ್ ASCII ಫಾಲ್ಸ್ ಅಂತ ಹೇಳ್ತಾ ಇದೆ. ಇದನ್ನು ASCII ಫಾಲ್ಸ್ ಇದು ಬರ್ತೀನಿ ನಾನು ಆಯಿತಾ. ಇದಕ್ಕೆ ಬರ್ತೀನಿ ನಾನು. ಇವಾಗ ನಾನು ಇದನ್ನು ರನ್ ಮಾಡಿಬಿಡ್ತೀನಿ. ನಿಮಗೆ ಬರೀ ಕತೆ ಹೊಡೆದ್ರೆ ಏನು ಗೊತ್ತಾಗಲ್ಲ. ಒಂದು ಸತಿ ನಾನು ರನ್ ಮಾಡಿಬಿಡ್ತೀನಿ, ಅವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ. ಯಾಕೆ ತಲೆ ಬಿಸಿ ಅಲ್ವಾ. ಇವಾಗ ನೋಡಿ, example.py ಎಂಟರ್ ರನ್ ಆಯಿತಾ. ಇವಾಗ ನಾನೇನು ಲೋಡ್ ಮಾಡಿದೆ, ಇಲ್ಲಿ ಬೇಸಿಕಲಿ ಇದನ್ನು ಲೋಡ್ ಮಾಡಿದ್ದೀನಿ. ಹಂಗಾರೆ ನಾನೇನು ಮಾಡಿದ್ದೀನಿ, user.json ಅನ್ನೋ ಫೈಲ್ ಕ್ರಿಯೇಟ್ ಆಗಿರುತ್ತೆ ಇವಾಗ
ನನ್ನ ಹತ್ರ ಇಲ್ಲ, ಹಂಗೆ ಕ್ರಿಯೇಟ್ ಆಗಿರುತ್ತೆ. ಎಲ್ಲಾಗಿರುತ್ತೆ? ಕರೆಂಟ್ ವರ್ಕಿಂಗ್ ಡೈರೆಕ್ಟ್ರಲ್ಲಿ ಆಗಿರುತ್ತೆ. ಆಯಿತಾ? ಇವಾಗ ಇದು ಫಸ್ಟು ರೈಟ್ ಮೋಡಲ್ಲಿ ನಾನು ಡೇಟಾನ ಸೇವ್ ಮಾಡಿದ್ದೀನಿ, ರೀಡ್ ಮಾಡಿದ್ದೀನಿ. ಈ ರೀಡ್ ಮಾಡಿರೋದನ್ನು ಮತ್ತೆ ಡಿಕ್ಷನರಿಯಾಗಿ ಕನ್ವರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಜೇಸನ್ ಡಾಟ್ ಲೋಡ್, ಲೋಡ್ಸ್ ಅಂತ ಇಲ್ಲ, ಯಾಕೆ ನಾನು ಫೈಲಿಂದ ತೊಗೊಳ್ತಾ ಇರೋದು ಡೇಟಾನ, ಅದಕ್ಕೆ ಲೋಡ್ಸ್ ಅಂತ ಇಲ್ಲ. ನೀವು ಫೈಲ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಲೋಡು ಮತ್ತು ಡಂಪ್ ಅಂತ ಯೂಸ್ ಮಾಡಬೇಕು, ಲೋಡ್ಸ್ ಡಂಪ್ಸ್ ಅಂತ ಯೂಸ್ ಮಾಡಿ. ಗೊತ್ತಾಯ್ತಾ? ಇದು ನೀವು ಫ್ರಂಟ್ ಎಂಡಿಗೆ ಕಳಿಸ್ತಿರ್ತಾರಲ್ಲ ಡೇಟಾ, ಅವಾಗ ನೀವು ಲೋಡ್ಸ್ ಡಂಪ್ಸ್ ಅಂತ ಮಾಡಿರುತ್ತೆ, ಅದನ್ನು ಹೇಳ್ತೀನಿ ಇವಾಗ. ಆಯಿತಾ? ನೀವು ಫ್ರಂಟ್ ಎಂಡಿಗೆ ಕಳಿಸ್ಬೇಕಾರೆ, ಡಿ ಬಿ ಕಳಿಸ್ಬೇಕಾರೆ ಅವಾಗ ನೀವು ಲೋಡ್ಸು ಡಂಪ್ಸ್ ಎಸ್ ಯೂಸ್ ಮಾಡಬೇಕು, ಅವಾಗ ಸ್ಟ್ರಿಂಗಾಗಿ ಕನ್ವರ್ಟ್ ಆಗುತ್ತೆ. ಆಯಿತಾ? ಅದಕ್ಕೆ ಇವಾಗ ಬೇಸಿಕಲಿ ನೀವು ಫೈಲಿಗೆ ಆಗ್ತಾ ಇರೋದು, ಹಂಗಾಗಿ ಅದನ್ನು ಮಾಡಬೇಕು. ಇವಾಗ ನೋಡಿ ಇಲ್ಲಿ ಯೂಸರ್ ಡಾಟ್ ಜೇಸನ್ ಇದೆ ನೋಡಿ, ಈ ವಿ ಎಸ್ ಕೋಡ್ ಆಟೋಮೆಟಿಕ್ ಇದು ಡಿಟೆಕ್ಟ್ ಮಾಡ್ತು, ಈ ಸಿಂಬಲ್ ಎಲ್ಲ ಕೊಡ್ತಾ ಇದೆ. ಇಲ್ಲಿ ನೋಡಿ ಫಾರ್ಮೆಟಾಗಿ ಬಂದಿದೆ, ಈ ಥರ ಫಾರ್ಮೆಟಾಗಿ ನೀಟಾಗಿ ಕಾಣಲಿ ಅಂತ ಹಿಂಗೆ ಮಾಡಿರೋದು. ಬಟ್ ನೋಡಿ ಇಲ್ಲಿ ನಾನು ಹಾಕ್ಬೇಕಾರೆ ಹಿಂಗಿಲ್ಲ ಇದು. ಹಂಗಾರೆ ನಾನು ಇದನ್ನು ತೆಗಿತೀನಿ ಇವಾಗ. ಆಯಿತಾ? ನಿಮ್ಗೆ ಹೇಳ್ದಂಗೆ ನಾನು ತೆಗ್ಬಿಡ್ತೀನಿ, ಆಯಿತಾ? ಇವಾಗ ಇದನ್ನು ಫೈಲ್ನ ಡಿಲೀಟ್ ಮಾಡಿಬಿಡ್ತೀನಿ. ಡಿಲೀಟ್ ಮಾಡಿಬಿಟ್ಟೆ ಅಂದರೆ ಇಲ್ಲಿ ನೋಡಿ ಡಿಲೀಟ್ ಮಾಡಿದೆ. ಆಯಿತಾ? ಇವಾಗ ಮತ್ತೆ ಹೊಸ ರನ್ ಮಾಡ್ತೀವಿ. ರನ್ ಮಾಡಿದೆ, ಕ್ರಿಯೇಟ್ ಆಯಿತು. ಇವಾಗ ನೋಡಿ ಬದಿಲ್ಲ ತಾನೆ? ಇವಾಗ ಅರ್ಥ ಆಯ್ತಾ ಏನಕ್ಕೆ ಹಾಕಿದ್ದೀವಿ ಅಂತ? ಹ್ಯೂಮನ್ ರೀಡಬಲ್ ಚೆನ್ನಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು ಅಂತ ನಾವು ಹಂಗೆ ಹಾಕಿರೋದು ಅಷ್ಟೇ. ಆಯಿತಾ? ಇವಾಗ ರಿವರ್ಟ್ ಮಾಡಿ ಈ ಥರ ಹಾಕ್ಬೇಕು, 2 ಅಂತ ಹಾಕಬೇಕು. ಅವಾಗ ಟ್ರೀ ಕರೆಕ್ಟಾಗಿ ತೋರಿಸುತ್ತೆ, ಸೆಕೆಂಡ್ ಡೆಪ್ತ್ ತನಕನೂ ಹೋಗುತ್ತದು, ಕ್ಲೀನಾಗಿ ಫಾರ್ಮ್ಯಾಟ್ ಮಾಡಿ ತೋರಿಸುತ್ತೆ. ಆಯಿತಾ? ಎನ್ಶೋರಿಂಗ್ ಆಸ್ಕಿ ಫಾಲ್ಸ್ ಅಂತ ಇದೆ. ಇವಾಗ ಆಸ್ಕಿ ಫಾಲ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನಾನು ಕನ್ನಡ ವರ್ಡ್ ಹಾಕ್ಬಿಟ್ಟೆ ಅಂದರೆ, ಇವಾಗೇನೋ ಕನ್ನಡ ವರ್ಡ್ ಹಾಕಿದ್ರೆ ಅಂದರೆ ಅದು ಇವಾಗ ಆಸ್ಕಿಯಲ್ಲಿ ಇಲ್ಲ ಅಂತ ಗೊತ್ತು ತಾನೆ ನಿಮಗೆ. ಆಸ್ಕಿ ಬಗ್ಗೆ ನೋಡ್ಕೊಂಬಂದಿದ್ರಿ, ಯೂನಿಕೋಡ್ ಬಗ್ಗೆ ನೋಡ್ಕೊಂಬಂದಿರಿ, ನೋಡಿಲ್ಲ ನಾನು ಆ ವಿಡಿಯೋ ನೋಡ್ಕೊಂಬಂದು. ಇವಾಗ ಕನ್ನಡದಲ್ಲಿ ಹಾಕ್ಬಿಟ್ಟೆ ಅಂದರೆ ಇವಾಗ ಏನಾಗುತ್ತೆ, ಇದು ಏನೇನೋ ಸ್ಲ್ಯಾಶ್ ಗೀಶ್ ಎಲ್ಲ ತೊಗೊಂಬಿಡೋದು. ಆಯಿತಾ? ಇವಾಗ ಕನ್ನಡದಲ್ಲಿ ಹಾಕ್ಬೇಕು ವರ್ಕ್ ಆಗಬೇಕು ಅಂದರೆ ನೀವೇನು ಮಾಡಬೇಕು, ಇವಾಗ ಇದಕ್ಕೆ ಫಾಲ್ಸ್ ಅಂತ ಹಾಕಬೇಕು. ನೀವು ಟ್ರೂ ಅಂತ ಹಾಕ್ಬಿಟ್ರಿ ಅಂದರೆ ಬೈ ಡಿಫಾಲ್ಟ್ ಟ್ರೂ ಇರುತ್ತೆ ಇದು. ಆಯಿತಾ? ಇವಾಗ ಕನ್ನಡ ತೊಗೊಳಲ್ಲ, ಸಿಂಬಲ್ ಬಂದ್ಬಿಡುತ್ತೆ. ಏನಂತ ತೋರಿಸ್ಲಾ ಇವಾಗ? ಬನ್ನಿ ಇವಾಗ ನೋಟ್ಸಿಗೆ ಇಲ್ಲಿ ಕೆಳಗಡೆ ಎಕ್ಸಾಂಪಲ್ ಹಾಕಿದ್ದೀನಿ, ಇಲ್ಲಿ ನೋಡಿ, ಇಲ್ಲೇ ಮಾಡಿಬಿಡೋಣ ಬಿಡಿ. ಇವಾಗ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಪೈಥಾನ್ 3. ಆಯಿತಾ? ಬಂದರೆ ಇಲ್ಲಿ ಒಳಗಡೆ ಇವಾಗ ಇಂಪೋರ್ಟ್ ಜೇಸನ್ ಮಾಡಬೇಕು. ನಾನು ಜೇಸನಿಂದನೇ ಜೇಸನ್ ಮೆಥಡ್ ಕೊಟ್ಟಿದ್ದಾರೆ, ಅದರಿಂದನೇ ನಾನು ಜೇಸನ್ ಡಾಟ್ ಡಂಪ್ಸ್ ಎಲ್ಲ ಮಾಡೋಕ್ಕಾಗೋದು. ನೋಡಿ ಜೇಸನ್ ಡಾಟ್ ಡಂಪ್ ಅಂದಾಗಿನಿ, ಫೈಲ ಸ್ಟೋರ್ ಮಾಡ್ತಿಲ್ಲ, ಅದಕ್ಕೆ ಡಂಪ್ಸ್ ಯೂಸ್ ಮಾಡಿದ್ವಿ. ಓಕೆನಾ? ಇವಾಗ ರನ್ ಮಾಡ್ತೀವಿ. ಇವಾಗ ಏನಾಯ್ತು ನೋಡಿ, ಹೆಂಗೆ ಸಿಂಬಲ್ ಬರ್ತಾ ಇದೆ, ಏನೋ ಬರ್ತಾ ಇದೆಯಲ್ಲ, ಇದು ಯೂನಿಕೋಡ್ ಬರ್ತಾ ಇರ್ತಾವೆ. ಆಯಿತಾ? ಇವಾಗ ಏನು ಮಾಡಬೇಕು, ನೀವು ಈ ಥರ ಹಾಕಬೇಕು. ಫಾಲ್ಸ್ ಅಂತ ಹಾಕಿದ್ರೆ ಇವಾಗ ಏನಾಗುತ್ತೆ ನೋಡಿ, ಇವಾಗ ಎನ್ಶೋರ್ ಆಸ್ಕಿ ಫಾಲ್ಸ್ ಅಂತ ಹಾಕಿವಿ. ಇಲ್ಲಿ ನೋಡಿ ಬಂತ, ಅದೇ ಸೇಮ್ ಬೆಂಗಳೂರು ಅದೇನಿತ್ತು ಹಂಗೆ ಬಂತ, ಅದು ಇದಕ್ಕೆ ಹೇಳ್ತಾ ಇರೋದು. ಇದ್ರದೆಲ್ಲ ಮೆಥಡ್ಸ್ ನಿಮ್ಗೆ ಗೊತ್ತಿರಬೇಕು. ಅವಾಗ ನಿಮಗೆ ಸಿನಾರಿಯೋ ಈ ಥರ ಬಂದಾಗ ನೀವು ಹ್ಯಾಂಡ್ಲ್ ಮಾಡ್ಬೋದು ಕರೆಕ್ಟಾಗಿ. ಅದು ಗೊತ್ತಾಯ್ತಾ? ನೀವು ಫೈಲಿಂದ ಇದು ಗೊತ್ತಾಯ್ತಾ ಲೋಡ್ ಮಾಡೋದು ಹೆಂಗೆ ಅಂತ, ನೀವು ಫೈಲಿಂದ ಲೋಡ್ ಮಾಡ್ತೀರಾ, ಅದಕ್ಕೆ ಆಟೋಮೆಟಿಕ್ ಇವೆಲ್ಲ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫೈಲ್ ಹ್ಯಾಂಡ್ಲಿಂಗ್ ಮುಂಚೆ ನೋಡ್ಕೊಂಬಂದಿದ್ರೆ ಮತ್ತೆ ಹೇಳೋದು ಬೇಡ ಅಲ್ವಾ? ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡೋದು ಒಂದು ಎಕ್ಸಾಂಪಲ್ ಕೂಡ ಕೊಟ್ಬಿಟ್ಟಿದ್ದೀನಿ. ಇವಾಗ ಅರ್ಥ ಆಯಿತು ಕ್ಲಿಯರಾಗಿ ಜೇಸನ್ ಹೆಂಗೆ ವರ್ಕ್ ಆಗ್ತಿದೆ ಅಂತ. ಆಯಿತಾ? ಇವಾಗ 4 ಫಂಕ್ಷನ್ಸ್ ಇದೆ. ಯಾವ್ದು ನೋಡಿ, ಜೇಸನ್ ಡಾಟ್ ಲೋಡ್ಸ್. ಆಯಿತಾ? ಇಲ್ಲೇನೋ ಸ್ಟ್ರಿಂಗ್ ಟು ಡಿಕ್ಷನರಿ, ಸ್ಟ್ರಿಂಗಿಂದ ಡಿಕ್ಷನರಿ ಮಾಡಬೇಕಂತೆ. ಇವಾಗ ಫ್ರಂಟ್ ಎಂಡ್ ಅವನು ನಿಮಗೆ ಏನೋ ಕಳಿಸ್ತಾ ಅಂದರೆ ಇದು ಸ್ಟ್ರಿಂಗಲ್ಲಿ ಇರುತ್ತೆ, ಆವಾಗ ನೀವು ಲೋಡ್ಸ್ ಯೂಸ್ ಮಾಡಬೇಕು. ಫ್ರಂಟ್ ಎಂಡ್ ಅವ್ನು ಬಾಡಿಯಲ್ಲಿ ಕಳಿಸ್ತಾ ಅಂತಾನೆ, ನಿಮಗೆ ಎ ಪಿ ಐ ಬಗ್ಗೆ ಗೊತ್ತಿದ್ರೆ ನೀವು ಎ ಪಿ ಐ ಕಾಲ್ ಮಾಡಬೇಕಾದ್ರೆ ಪೋಸ್ಟ್ ಮೆಥಡಲ್ಲಿ ಅವ್ನು ಬಾಡಿಯಲ್ಲಿ ಕಳಿಸ್ತಾನೆ, ಆವಾಗ ನೀವು ಹತ್ರ ಏನೋ ಜೇಸನ್ ಕಳಿಸ್ಬಿಟ್ಟ ಅನ್ನೋ ಬಾಡಿಯಲ್ಲಿ ನೀವು ಇದನ್ನು ಲೋಡ್ಸ್ ಅಂತ ಇದು ಮಾಡಿ ನೀವು ತೊಗೋಬೇಕಾಗುತ್ತೆ. ಆಯಿತಾ? ಅದಕ್ಕೆ ಸ್ಟ್ರಿಂಗಲ್ಲಿರುತ್ತೆ, ಅದು ಡಿಕ್ಷನರಿ ಕನ್ವರ್ಟ್ ಮಾಡಬೇಕು. ಡಿಕ್ಷನರಿನ ಮತ್ತೆ ಸ್ಟ್ರಿಂಗ್ ಮಾಡಬೇಕಂದ್ರೆ ಉಲ್ಟಾ ಫೈಲ್ ಮೇಲೆ ಆಪರೇಷನ್ ಮಾಡ್ತಿದ್ರೆ ಫೈಲ್ ಟು ಡಿಕ್ಷನರಿ, ಡಿಕ್ಷನರಿ ಟು ಫೈಲ್. ಇಷ್ಟು ನೀವು ಮೆಂಟಲ್ ಮಾಡಲ್ ಇಟ್ಕೊಂಡ್ರೆ ನಿಮಗೆ ಜೇಸನ್ ಬಗ್ಗೆ ಏನೇ ಮೆಥಡ್ ಕೊಟ್ಟರು ನೀವು ಟಕ್ ಅಂತ ಮಾಡಿಬಿಡ್ತೀರಾ, ಕನ್ಫ್ಯೂಷನ್ ಆಗಲ್ಲ. ಇದು ನೋಡ್ಕೊಳ್ಳಿ. ಓಕೆನಾ? ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಜೇಸನ್ ಆಸ್ ಎ ಟೈನಿ ಡೇಟಾಬೇಸ್ ಅಂದರೆ ಬೇಸಿಕಲಿ ಏನು ಗೊತ್ತಾ ಹೇಳ್ತಾ ಇರೋದು ನಾನು. ಇವಾಗ ಫಾರ್ ಎಕ್ಸಾಂಪಲ್ ಇದು ಪಾತಲ್ಲಿ ಹಾಕೊಂಡಿದ್ದಾರೆ, ಬಟ್ ನೀವು ಡೈರೆಕ್ಟಾಗಿ ಇಲ್ಲೇ ಹಾಕೋಬೋದು ಜೇಸನ್ನ. ಈ ಐಡಿಯಾ ಏನಂದರೆ ಇವಾಗ ಜೇಸನ್ ಅನ್ನೋದು ಕೀ ವ್ಯಾಲ್ಯೂ ಪೇಸ್ ಅಲ್ವಾ. ಇವಾಗ ನೇಮ್ ಕೊಟ್ಟಿದ್ದೀರಾ, ಇವಾಗ ಫಾರ್ ಎಕ್ಸಾಂಪಲ್ ಏನಾಗ್ಬಿಡುತ್ತೆ ಸಿನಾರಿಯೋದಲ್ಲಿ ಲೈವಲ್ಲಿ, ಇವಾಗ ಬ್ಯಾಕ್ ಎಂಡ್ ಅವ್ನು ಇನ್ನೂ API ಡೆವಲಪ್ ಮಾಡ್ತಾ ಇರ್ತಾನೆ. ಫ್ರಂಟ್ ಎಂಡ್ ಡೆವಲಪರ್ಸಿಗೆ ನಾವು ಸ್ಟ್ರಕ್ಚರ್ ಕೊಟ್ಬಿಡ್ತೀವಿ, ನೋಡಪ್ಪ ಈ ಥರ ಜೇಸನ್ ನಿಂಗೆ ಡೇಟಾ ಬರುತ್ತೆ, ಅದು ಲಿಸ್ಟ್ ಮಾಡಿ ನೀವು UI ಮಾಡ್ಕೊಂಬಿಡು, ನಾನು ಆಮೇಲೆ ನಿನಗೆ API ಕೊಡ್ತೀನಿ, ಆಮೇಲೆ ಇಂಟಿಗ್ರೇಟ್ ಮಾಡು ಅಂತ ಹೇಳೋದು. ಅವಾಗ ಏನಂದರೆ ಅವನು ಏನು ಮಾಡ್ತಾನೆ, ಟೆಂಪ್ರರಿ ಆ ಜೇಸನ್ನ ಅದು ಜಸ್ಟ್ ಲೈಕೆ ಅವನು ಡೇಟಾ ಥರನೇ ಟ್ರೀಟ್ ಮಾಡ್ತಾನೆ, API ಥರನೇ. ಆಯಿತಾ? ಆವಾಗ ಅವನು ಮೆಥಡ್ ಅಪ್ಡೇಟ್ ಮಾಡೋಕ್ಕೆ ಇದು ಮಾಡೋಕ್ಕೆ ಎಲ್ಲ APIs ಬರ್ಕೊಂಬಿಡ್ತಾನೆ ಅದನ್ನು, ಅದಕ್ಕೆ ಇದು ಯೂಸ್ ಮಾಡೋದು. ಗೊತ್ತಾಯ್ತಾ? ಇಲ್ಲೇನಾದ್ರೆ ಕಾಂಟ್ಯಾಕ್ಟ್ಸ್ ಡಾಟ್ ಜೇಸನ್ ಅಂತ ಇದೆ ಅಂತ ಅನ್ಕೊಳ್ಳಿ, ಅದನ್ನು ನೀವು ನೋಡಿ ಜೇಸನ್ ಡಾಟ್ ಲೋಡ್ಸ್ ಅಂದರೆ DB ಅಂತ ನೀವು ಅಂದ್ಕೊಂಡಿದ್ರೆ, ಇದನ್ನು DB ಥರ ನೀವು ಕನ್ಸಿಡರ್ ಮಾಡ್ತಿದ್ರೆ, ಬರೀ ಜೇಸನ್ ಫೈಲ್ನೇ DB ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನ DB ಅಂತ ಕನ್ಸಿಡರ್ ಮಾಡ್ತೀರಿ. ಯಾಕಂದರೆ ನಿಮಗೆ ಕೀ ವ್ಯಾಲ್ಯೂ ಬಂದು ಸಾಕಲ್ವಾ. ಇವ್ನು ನೇಮ್ ಚೇಂಜ್ ಮಾಡ್ತಾನೆ, ಇದನ್ನು ಅಪ್ಡೇಟ್ ಮಾಡ್ತಾನೆ ಈ ಕೀನ ಫ್ರಂಟ್ ಎಂಡ್ ಅವನು, ಆಮೇಲೆ ಅವ್ನು API ಕಾಲ್ ಮಾಡ್ಕೊತಾನೆ, ಜಸ್ಟ್ ಅವ್ನು UI ಚೆಕ್ ಮಾಡೋಕ್ಕೆ. ಈ ಥರ ಮಾಡ್ಕೊಂಡು ಇದೇ ಕಾನ್ಸೆಪ್ಟ್ ಮೇಲೆ ನಾನು ಇದನ್ನು ಬರ್ತಿರೋದು. ಇನ್ನು ನೋಡಿ ಇವಾಗೇನು ಲೋಡ್ ಮಾಡಿ ಲಾಸ್ಟಿಗೆ ನಾನು ಒಂದು ಅಪ್ಡೇಟ್ ಮಾಡ್ತಾಯಿನಿ, ಚೇಂಜ್ ಇನ್ ಪೈಥಾನ್. ಅದು ಅಪ್ಡೇಟ್ ಮಾಡ್ಕೊಂಡು ನಾನು ಚೆಕ್ ಮಾಡ್ಕೊತೀನಿ ವ್ಯಾಲ್ಯೂಸ್, ಅಂದರೆ ಫ್ರಂಟ್ ಎಂಡ್ ವರ್ಕ್ ಆಗ್ತದೆ ಕ್ಲೀನಾಗಿ. ಅವ್ನು ಫ್ರಂಟ್ ಎಂಡ್ ನಾನು ಕೊಟ್ಟ ಅಂದರೆ API ಅದನ್ನು ಇಂಟಿಗ್ರೇಟ್ ಮಾಡಿಬಿಡ್ತೀವಿ. ಓಕೆ ನೋಡಿ, ಇಲ್ಲೇನಂದರೆ ಜಸ್ಟ್ ಎಡಿಟ್ ಮಾಡಬೇಕಾದ್ರೆ ಅವ್ನು ಸೇಫ್ಟಿ ಪ್ರಿಕಾಷನ್ ಅನ್ನೇ ಕಲ್ತಿದ್ವಲ್ಲ ನಾವು, ಅದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅಟಾಮಿಕ್ ಸ್ವ್ಯಾಪ್ ಅಂತ ಮಾಡಿದ್ದೀವಲ್ಲ, ಅಟಾಮಿಕ್ ಬಗ್ಗೆ ಕಲ್ತಿದ್ವಿ, ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಈ ಥರ ನಾರ್ಮಲಿ ಮಾಡಲ್ಲ, ಜಸ್ಟ್ ಟೆಸ್ಟಿಂಗ್ ಮಾಡ್ಬೇಕಾರೆ ಇದು ಅಟಾಮಿಕ್ ನಿಮಗೆ ಗೊತ್ತಿರಲಿ ಅಂತ ನೀವು ಜಸ್ಟ್ ಹಾಕಿದ್ದೀನಿ ಇನ್ಫಾರ್ಮೇಷನು. ಇಲ್ಲೊಂದ್ಸತಿ ನೋಡ್ಕೊಂಬಿಡಿ. ನಾನ್ ಜೇಸನ್ ಟೈಪ್ ಡಿಫಾಲ್ಟ್ ಏನು ಮಾಡಬೇಕು ಇದಕ್ಕೆ, ಜೇಸನ್ ಓನ್ಲಿ ನೋ ಸ್ಟ್ರಿಂಗ್ ನಂಬರ್ಸ್ ಲಿಸ್ಟ್ ಡಿಕ್ಷನರಿ, ಟ್ರೂ ಫಾಲ್ಸ್ ನಲ್, ಅದರ್ ಟೈಪ್ಸ್ ನೀಡ್ ಕನ್ವರ್ಟರ್.
ಕನ್ವರ್ಟರ್ ಬೇಕು, ಅದಕ್ಕೆ ನಾವು ಇಲ್ಲಿ ಕನ್ವರ್ಟರ್ ಹಾಕೊಂಡಿದ್ದೀನಿ. ನೋಡಿ ಎನ್ಕೋಡರ್ ಅಂತ ನಾನೇ ಒಂದು ಫಂಕ್ಷನ್ ಬರ್ಕೊಂಡಿದ್ದೀನಿ, ರೀಯೂಸಬಲ್ ಫಂಕ್ಷನ್. ಅದರಲ್ಲಿ ನಿನಗೇನೋ ಇನ್ಸ್ಟೆನ್ಸ್ ಡೇಟ್ ಟೈಮ್ ಆಗಿತ್ತು, ಇನ್ಸ್ಟೆಂಟ್ ಡೆಸಿಮಲ್ ಆಗಿತ್ತು ಅಂದರೆ ಅದನ್ನು ಸ್ಟ್ರಿಂಗ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಆಬ್ಜೆಕ್ಟ್ ISO ಫಾರ್ಮ್ಯಾಟ್ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದೇನಾಗುತ್ತೆ, ಇದು ತೊಗೊಂಡು ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಡಿಫಾಲ್ಟ್ ಎನ್ಕೋಡಿಂಗ್ ನಾವು ಈ ಫಂಕ್ಷನ್ ಕಾಲ್ ಮಾಡ್ತೀವಿ. ಡಮ್ಸಲ್ಲಿ ನಾನು ನನ್ನ ಫಂಕ್ಷನ್ ಕಾಲ್ ಮಾಡ್ತೀನಿ, ಡಿಫಾಲ್ಟ್ ಅನ್ನೋ ಅದಕ್ಕೆ ಯೂಸ್ ಮಾಡೋದು. ನಮ್ಮದೇ ಓನ್ ಫಂಕ್ಷನ್ ಇತ್ತು ಅಂದರೆ ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ಬೋದು. ಅದು ಇಂಟರ್ನ್ ಇಲ್ಲಿ ಕಾಲ್ ಆಗುತ್ತೆ. ನಿಮಗೆ ಡಂಪ್ಸ್ ಆಗೋಕ್ಕಿಂತ ಮುಂಚೆನೇ ಇದು ಕಾಲ್ ಆಗಿಬಿಡುತ್ತೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ. ಮೋರ್ ಇನ್ಫಾರ್ಮೇಷನ್ ಜೇಸನ್ ಸ್ಕೀಮಾ ಅಂತ ಇದೆ, ಪೈಡ್ಯಾಂಟಿಕ್ ಮಾಡೆಲ್ ಅಂತ ಇದೆ. ಇವಾಗ ಪೈಡ್ಯಾಂಟಿಕ್ ಮಾಡಲು ಫಾಸ್ಟ್ API ಯೂಸ್ ಮಾಡ್ತೀವಿ. ಏನಂದರೆ ಫಾರ್ ಎಕ್ಸಾಂಪಲ್ ನಿಮಗೇನಂದರೆ ಇಲ್ಲಿ ನೇಮ್ ಇದೆಯಾ, ನೇಮ್ ಸ್ಟ್ರಿಂಗ್ ಆಗೇ ಇರಬೇಕು, ಸ್ಕಿಲ್ಲು ಲಿಸ್ಟ್ ಆಫ್ ಸ್ಟ್ರಿಂಗೇ ಇರಬೇಕು, ಇವಾಗ ಆಕ್ಟಿವಿಟಿ ಇವಾಗ ಟ್ರೂ ಆರ್ ವ್ಯಾಲ್ಯೂ ಬೂಲೇನೇ ಇರಬೇಕು, ಈ ಥರ ಎಲ್ಲ ಮುಂಚೆನೇ ಡಿಫೈನ್ ಮಾಡಿಬಿಟ್ಟಿರ್ತೀರ. ಅವಾಗ ನೀವು ರಾಂಗ್ ಐಟಮ್ ಹಾಕಕ್ಕೆ ಹೋದರೆ ಅದು ಎರರ್ ಬರುತ್ತೆ, ಪೈಡ್ಯಾಂಟಿಕ್ ಎರರ್ ಅಥವಾ ಜೇಸನ್ ಸ್ಕೀಮಾ ಎರರ್. ಇದು ಸ್ಕೀಮಾನ ನಾವು ಸ್ಟ್ಯಾಂಡರ್ಡಾಗಿ ಮೇಂಟೈನ್ ಮಾಡೋಕ್ಕೆ, ಯಾಕಂದರೆ ಫ್ರಂಟ್ ಎಂಡ್ ಬೈಂಡ್ ಮಾಡಿರ್ತಾನೆ, ಬೇರೆ ಬೇರೆ API ಕಳಿಸ್ತಾ ಇರ್ತೀರಾ, ಈ ಫಾರ್ಮ್ಯಾಟ್ ಚೇಂಜ್ ಆಗೋದು. ಸ್ಟ್ರಿಂಗ್ ಬಲ್ಲು ಇಂಟಿಜರ್ ಕೊಟ್ಬಿಟ್ರೆ ಅದು ನಾವು ಸುಮ್ಮನೆ ಒಂದು ಎಕ್ಸ್ಟ್ರಾ ವ್ಯಾಲಿಡೇಷನ್ ಆಗೋ ಬದಲು ಈ ಸ್ಕೀಮಾನೇ ವ್ಯಾಲಿಡೇಷನ್ ಮಾಡ್ಬಿಡೋದು ಫಸ್ಟೇ, ಆಯಿತಾ. ಅದೇ ಅವಾಗಲೇ ಟೈಪ್ ಸ್ಕ್ರಿಪ್ಟ್ ಬರುತ್ತಲ್ಲ, ಅದೇ ಥರ ಬ್ಯಾಕ್ ಎಂಡಲ್ಲಿ ಹೆಂಗಪ್ಪ ಟೈಪ್ ಚೆಕ್ ಮಾಡೋದನ್ನು ಈ ಥರ ಜೇಸನ್ ಸ್ಕೀಮಾ ಮತ್ತು ಪೈಡ್ಯಾಂಟಿಕ್ ಮಾಡಲು ಯೂಸ್ ಮಾಡ್ಕೋಬೋದು. ಅದನ್ನು ನಾನು ಇಲ್ಲೇ ಹೇಳಿರೋದು, ಆಯಿತಾ. ಆಮೇಲೆ ಜೇಸನ್ ಎಲ್ ಇದು ಸಖತ್ ಇಂಪಾರ್ಟೆಂಟ್. ಇರೋದ್ರಲ್ಲಿ ಸಖತ್ ಇಂಪಾರ್ಟೆಂಟ್, ಯಾಕಂದರೆ ಇವಾಗ ಲ್ಯಾಂಡ್ ಗ್ರಾಫ್ ಇಂಟಿಗ್ರೇಟ್ ಮಾಡ್ತಿರ್ತೀರಾ, ಇವಾಗ ಲ್ಯಾಂಚನ್ ಇಂಟಿಗ್ರೇಟ್ ಮಾಡ್ತಾ ಇರ್ತೀರಾ, ಚಾಟ್ GPT ಕ್ಲೋನ್ ಮಾಡ್ತಾ ಇರ್ತೀರಾ. ನೀವು ಚಾಟ್ GPT ಲೈವ್ ಸ್ಟ್ರೀಮ್ ಕಾಣುತ್ತಲ್ಲ, ಅದು ಹೆಂಗೆ ವರ್ಕ್ ಆಗುತ್ತೆ. ಇವಾಗ ನೋಡಿ ಇದು ಡಿಕ್ಷನರಿ ಅನ್ನೋದು ಹಿಂಗೆ, ಇವಾಗ ಕೀ ವ್ಯಾಲ್ಯೂ ಪೇರ್ ಇದೆ ಇಲ್ಲಿ. ಬಟ್ ನಿಮಗೆ ಜೇಸನ್ ಎಲ್ಲಿ ಹಿಂಗಿರುತ್ತೆ ಅಂದರೆ ನೋಡಿ, ಒನ್ ಕಂಪ್ಲೀಟ್ ಜೇಸನ್ ಆಬ್ಜೆಕ್ಟ್ ಪರ್ ಲೈನ್, ನೋ ಔಟರ್. ನೋಡಿ ಹಿಂಗಿರುತ್ತೆ, ನಿಮಗೆ ಲಿಸ್ಟ್ ಇರಲ್ಲ, ಲಿಸ್ಟ್ ಆಫ್ ಡಿಕ್ಷನರಿ ಇರೋ. ನೋಡಿ ಒಂದೊಂದೇ ಬರುತ್ತೆ. ಇವಾಗ ನೋಡಿ ಯೂಸರ್ ಮೆಸೇಜ್ ಕೊರಿ ಆಗ್ದ, ಅಸಿಸ್ಟೆಂಟ್ ರೆಸ್ಪಾಂಡ್ ಬಂತು. ಇವಾಗ ಅಸಿಸ್ಟೆಂಟ್ ರೆಸ್ಪಾಂಡ್ ಅಂದ್ರೆ ಚಾಟ್ GPT ನಮಗೆ ರೆಸ್ಪಾಂಡ್ ಮಾಡ್ತಾ ಇದೆ. ಡಾಟ್ 1 2 3 ಆಲ್ಫಾಬೆಟ್ ಎಲ್ಲ ಸ್ಟ್ರೀಮ್ ಆಗ್ತಾ ಇರುತ್ತೆ, ಗೊತ್ತಾ. ಅವನು ಏನು ಮಾಡ್ತಾ ಇರ್ತಾನೆ, ಸ್ಟ್ರೀಮಿಂಗಲ್ಲಿ ಈ ಥರ ಸಿಂಗಲ್ ಜೇಸನ್ ಎಲ್ಲಿ ಕಳಿಸ್ತಾ ಇರ್ತಾನೆ, ಒಂದೊಂದೇ ಇಂಡಿಪೆಂಡೆಂಟ್ ಜೇಸನ್ ಆಬ್ಜೆಕ್ಟ್ ಇದು, ಆಯಿತಾ. ಅದನ್ನು ಕಳಿಸ್ತಾನೆ ಇಂಡಿಪೆಂಡೆಂಟ್. ಇದು ನೋಡಿ ಎಲ್ಲಿದೆ, ಕಾಮ ಇಲ್ಲ ಇಲ್ಲಿ, ನೋಡಿ ಲಿಸ್ಟ್ ಆಫ್ ಡಿಕ್ಷನರಿನೂ ಇಲ್ಲ. ಇದು ಈ ಥರದಕ್ಕೆ ನಾವು ಕಳಿಸೋದು ನಾರ್ಮಲಿ. ಈ ಲೈವ್ ಸ್ಟ್ರೀಮ್ ಹಿಂಗೆ ಆಗೋದು. ಇದನ್ನು ಅಸಿಸ್ಟೆಂಟ್ ಅಂತ ಯಾವ್ದಾದ್ರು ರೋಲ್ ಕೀ ಇರುತ್ತೆ ಅದನ್ನು ತೊಗೊತಾನೆ, ಅವ್ನು ಕ್ಲೀನಾಗಿ ಸ್ಟ್ರೀಮ್ ಮಾಡ್ತಾ ಹೋಗ್ತಾನೆ. ನಿಮಗೆ ಅದು ಸ್ಟ್ರೀಮಿಂಗ್ ಥರ ಕಾಣ್ತಾ ಇರುತ್ತೆ, ಬಟ್ ಬ್ಯಾಕ್ ಎಂಡ್ ಅವ್ರು ಹಿಂಗೆ ಕಳಿಸ್ತಾ ಇರ್ತಾರೆ ಜೇಸನ್ ಎಲ್ಲಲ್ಲಿ. ಅದಕ್ಕೆಲ್ಲ ಇದು ತಗೋತ ಇಂಪಾರ್ಟೆಂಟು. ಇರೋದಲ್ಲಿ ಇದು ಇವಾಗ ಲ್ಯಾಂಗ್ ಗ್ರಾಫ್ ಇಂಟಿಗ್ರೇಟ್ ಮಾಡ್ತೀರಾ, ಅಲ್ಲಿ ಅಸಿಸ್ಟೆಂಟ್ ಸ್ಟ್ರೀಮಿಂಗ್ ಕೂಡ ಹಿಂಗೆ ಬರೋದು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇವಾಗ ನೀಡ್ ನೋಡಿ ಆ್ಯಡ್ ಎ ರೆಕಾರ್ಡ್, ಆಯಿತಾ, ರೀರೈಟ್ ಎ ಹೋಲ್ ಫೈಲ್. ಇದನ್ನು ಹೋಲ್ ಫೈಲ್ನ ನೀವು ರೀರೈಟ್ ಮಾಡಬೇಕು. ಬಟ್ ಇಲ್ಲೇನು ಗೊತ್ತಾ, ಜೇಸನ್ ಎಲ್ಲ ಹಂಗಲ್ಲ. ನೀವು ಒಂದೊಂದೇ ಲೈನು ಸ್ಟ್ರೀಮ್ ಮಾಡ್ತಾ ಇರ್ತೀರಲ್ಲ, ಇದು ಇಂಡಿಪೆಂಡೆಂಟ್ ಇದು, ಆಯಿತಾ. ಇವಾಗ ನೆಕ್ಸ್ಟ್ ಲೈನಿಗೆ ಅಪಾಯಿಂಟ್ ಮಾಡ್ತೀರಾ ನೀವು, ಅಷ್ಟೇ ಮುಗಿದೋಯ್ತು ಕತೆ. ಅದೇ ಥರನೇ ಇಲ್ಲಿ ಹೇಳ್ತಿರೋದು. ಇದು ನಿಮಗೆ ಜಾಸ್ತಿ ಮೆಮೊರಿ ಕನ್ಸ್ಯೂಮ್ ಆಗಲ್ಲ, ಆಯಿತಾ. ಅದಕ್ಕೋಸ್ಕರನೇ ಎಲ್ಲ ಸ್ಟ್ರೀಮಿಂಗ್ ಯೂಸ್ ಮಾಡ್ತಾರಲ್ವ, ಅದಕ್ಕೋಸ್ಕರ ಅದು ಯೂಸ್ ಮಾಡೋದು. ಯಾಕೆ ಒಂದೇ ಸತಿ ನೀವು ಒಂದು 10 MB ಮೇಲೆ ಇರುತ್ತೆ ಜೇಸನ್, ಈ ಜೇಸನ್ ಫೈಲ್ ಸೈಜೇ ಅಷ್ಟಿರುತ್ತೆ, ಆಯಿತಾ. ಅದನ್ನು ನೀವು ಕಳ್ಸೋಕೋರೆ ಆಗುತ್ತಾ, ಅವ್ರೊಬ್ಬರು ಸ್ಟ್ರೀಮ್ ಮಾಡಿಬಿಡು, ನಿಮ್ಗೆ ರ್ಯಾಮಿಗೂ ಹೆವಿ ಇರಲ್ಲ. ಇದು ನಿಮಗೆ ನಾರ್ಮಲಿ ಅದಕ್ಕೆ ಎಲ್ಲರೂ ಯೂಸ್ ಮಾಡ್ತಾರೆ. ಇವಾಗ ನೋಡಿ ಮಿಡಲ್ ವೇ ಕ್ರ್ಯಾಶ್ ಆಗ್ಬಿಡ್ತು ಅಂದರೆ ಹೋಲ್ ಫೈಲ್ನ ಅವರು ಕರೆಕ್ಟ್ ಆಗ್ಬಿಡುತ್ತೆ. ಎಲ್ಲಿ ಜೇಸನಲ್ಲಿ ಮಿಡಲಲ್ಲಿ ಏನು ರಾಂಗ್ ಆಗ್ಬಿಟ್ರೆ, ಇದು ಹಂಗಲ್ಲ. ಇವಾಗ ಎಲ್ಲ ಇಂಡಿಪೆಂಡೆಂಟ್ ತಾನೆ, ಇದು ತಪ್ಪಾಯ್ತಾನೆ ನೆಕ್ಸ್ಟ್ ಕೊಟ್ಬಿಡ್ತಾನೆ ಸರಿಯಾಗಿ, ಮುಗೀತಲ್ಲ, ಅಲ್ಲಿಗೆ ಪ್ರಾಬ್ಲಮೇ ಇಲ್ಲ. ಅದೇ ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ಇದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಅಪೆಂಡ್ ಮತ್ತು ರೀಡ್ ಸ್ಟ್ರೀಮ್. ನೋಡಿ ಇಲ್ಲಿದೆ ನೋಡಿ, ರೈಟ್ ಅಪೆಂಡ್ ಒನ್ ಆಬ್ಜೆಕ್ಟ್ ಬರ್ ಲೈನ್. ನೀವು ಒಂದೊಂದು ಆಬ್ಜೆಕ್ಟ್ ಅಪೆಂಡ್ ಮಾಡ್ತಾ ಇರಬೇಕು. ಬಟ್ ಇಲ್ಲಿ ಹಂಗಲ್ಲ ನೋಡಿ, ಚಾರ್ಟ್ ಜೇಸನ್ ಅಂತ ರೀಡ್ ಅಂತ ಇದೆ, ನೀವು ಫಾರ್ಮಲ್ ಹಾಕೊಂಡ್ಬಿಟ್ರೆ ಒಂದು ಲೈನ್ ಬೈ ಲೈನ್ ಈ ಥರ ಕಳಿಸ್ತಾ ಹೋಗ್ತೀರಾ, ಓಕೆನಾ. ಇದು ನೀವು ಪ್ರಾಕ್ಟೀಸ್ ಮಾಡಿ ಮನೇಲಿ, ನಾನು ಕೊಡ್ತೀನಿ ಕೋಡ್, ಓಕೆನಾ. ನಿಮಗೆ ಅರ್ಥ ಆಯ್ತು ಅವಾಗ ಹೆಂಗೆ ಸ್ಟ್ರೀಮಿಂಗ್ ವರ್ಕ್ ಆಗುತ್ತೆ ಅಂತ ಚಾಟ್ GPTಯಲ್ಲಿ, ಅಥವಾ ಬೇರೆ ಯಾವುದೇ ಮಾಡಲ್ ನೋಡಿದ್ರು ಆ ಸ್ಟ್ರೀಮಿಂಗ್ ವರ್ಕ್ ಆಗಬೇಕಂದ್ರೆ ಹಿಂಗೆ ವರ್ಕ್ ಆಗುತ್ತೆ. ನೀವು ರೆಕಾರ್ಡ್ ಅಪ್ಡೇಟ್ ಮಾಡಬೇಕಂದ್ರೆ ನೀವು ಸೈಕಾಲಜಿಕಲಿ ನೀವು ಮೈಂಡಲ್ಲೇ ಮ್ಯಾಪ್ ಮಾಡ್ಕೊಂಬಿಡಿ. ನೀವು ಫಾರ್ ಎಕ್ಸಾಂಪಲ್ ನೀವು ಏನು ಮಾಡ್ತೀರಪ್ಪ, ಇವಾಗ ಈ ಫೈಲಲ್ಲಿ ನೀವು ಇವಾಗ ನೇಮಲ್ಲಿ ಶ್ಯಾಮ್ ಅಂತ ಇರೋದನ್ನು 1% ಅಂತ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ ಅಂದರೆ, ಫಸ್ಟು ನೀವು ಜೇಸನ್ ಡಾಟ್ ಲೋಡ್ ಮಾಡ್ತೀರಾ, ವಾಪಸ್ ತೊಗೊಂಡು ಇದನ್ನು ಅಪ್ಡೇಟ್ ಮಾಡ್ತೀರಾ, ಮತ್ತು ನೀವು ಅದನ್ನು ಡಂಪ್ ಮಾಡ್ತೀರಾ. ಈ ಮೆಕ್ಯಾನಿಸಮ್ ತಲೆಯಲ್ಲಿ ಬರ್ತಾ ಇದೆಯಲ್ಲ ನಿಮಗೆ, ಇಷ್ಟು ಬಂದರೆ ಸಾಕು, ನಿಮಗೆ ಅರ್ಥ ಆಗ್ಬಿಡುತ್ತೆ. ಇದನ್ನು ಅಪ್ಡೇಟ್ ಮಾಡೋದು, ಅದನ್ನೇ ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ನೋಡಿ ಓಪನ್ ಎ ಫೈನ್ ಟ್ಯೂನಿಂಗ್ ಮಾಡಬೇಕಾದ್ರೂ ಕೂಡ ಇದೇ ಫಾರ್ಮ್ಯಾಟ್ ಥರನೇ ಯೂಸ್ ಮಾಡೋದು. ಯಾಕಂದರೆ ಈ ತುಂಬ ಲಾಸ್ಟ್ ಡೇಟಾದಲ್ಲಿ ಟ್ರೈನ್ ಮಾಡ್ತಾ ಇರ್ತಾರೆ, ಅವ್ರು ಇದೇ ಥರನೇ ಕಳಿಸೋದು ಟ್ರೈನಿಂಗ್ ಮಾಡೋಕ್ಕೆ ಡೇಟಾನ, ಓಕೆನಾ. ಅದಕ್ಕೋಸ್ಕರ ಹೇಳ್ತಿರೋದು ಇದು ಸಖತ್ ಇಂಪಾರ್ಟೆಂಟ್ ಅಂತ. ಇದ್ರ ಬಗ್ಗೆ ಹೋಲ್ಡ್ ತಿಳ್ಕೊಳ್ಳೋದು ಸಖತ್ ಇಂಪಾರ್ಟೆಂಟ್. ನಿಮಗೆ ಅರ್ಥ ಆಗ್ಬಿಟ್ಟಿದೆ ಇವಾಗ ಹೆಂಗೆ ಮಾಡೋದು ಅಂತ ಅಲ್ವಾ. ನೋಡಿ ಜೇಸನ್ ಎಲ್ ಅಂತ ಇದೆ, ಈ ರೆಕಾರ್ಡ್ ನೋಡಿ ಜೇಸನ್ ಡಾಟ್ ಡಮ್, ಸೇಮ್ ಮೆಥಡೇ ಯೂಸ್ ಮಾಡಬೇಕು. ಬಟ್ ಆದರೆ 1 by 1 ಇದು ಈ ಥರ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಜೇಸನ್ ಎಲ್ಲ ಒಂದು ಪ್ರಿಫರ್ಡ್ ವೇ, ಅದಕ್ಕೊಂದು ಸಪ್ರೇಟ್ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಓಕೆ, ಅರ್ಥ ಆಯ್ತು ಅದು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ, ಓಕೆನಾ. ಈಗ ನೋಡಿ CSV ಅಂದರೆ ಗೊತ್ತು, ಈ ಥರ ನಾವು ಪ್ರಿಂಟ್ ಮಾಡಿ ನೋಡಿದ್ವಿ ನೆನ್ನೆ ಅಲ್ವಾ. ನೇಮು ಏಜ್ ಸ್ಕೋರ್ ಈ ಥರ ಪ್ರಿಂಟ್ ಮಾಡಿದ್ದೆ. ರೋ ಸಪ್ರೇಟೆಡ್ ಬೈ ನ್ಯೂ ಲೈನ್, ವ್ಯಾಲ್ಯೂ ಬೈ ಕಾಮರ್ಸ್, ಫಸ್ಟ್ ರೋ ಹೆಡರ್ ಅಂತ ನೀವು ತಿಳ್ಕೊಂಡಿದ್ದೀರಿ, ಇದು ಆಲ್ರೆಡಿ ನೀವು ಹೇಳಿದ್ದೀನಿ, ಆಯಿತಾ. ರೀಡ್ ಬೈ ಕಾಲಮ್ ನೇಮ್ ಅಂತ ಹೇಳಿದ್ರೆ ನೀವು ಕಾಲಮ್ ನೇಮ್ ರೀಡ್ ಮಾಡಬೇಕಂದ್ರೆ ಈ ಮೆಥಡ್ ಯೂಸ್ ಮಾಡಬೇಕು. ಈ ನೀಡಿಗೆ ಈ ಟೂಲ್ಸು ನಿಮಗೆ ಗೊತ್ತಿರಬೇಕು. ನಿಮ್ಮ ರಿಕ್ವೈರ್ಮೆಂಟ್ ಏನೋ ಪ್ರಾಜೆಕ್ಟಲ್ಲಿ ಬಂತು ಅಂದರೆ ಟಕ್ಕಂತ ತೊಗೊಬೇಕು, ಯೋಚನೆ ಮಾಡಬೇಕು, ಬರೀಬೇಕು. ಇದನ್ನೇ ಗಟ್ಟೋಡಿ ಅಂತ ನಾನು ಹೇಳ್ತಾ ಇಲ್ಲ, ಈ ಥರ ಮೆಥಡ್ ಇದೆ ಅಂತ ನಿಮಗೆ ಬ್ಯಾಕ್ ಆಫ್ ದ ಮೈಂಡ್ ಗೊತ್ತಿರಬೇಕು. ಅವಾಗ ಏನು ಮಾಡ್ಬೋದು, ನೀವು ಗೂಗಲ್ ಸರ್ಚ್ ಮಾಡಿ ಅದನ್ನು ಏನು ಬೇಕೋ ಮಾಡ್ಕೊಂಡ್ಬಿಡ್ಬೋದು ಅಲ್ವಾ. ಹಂಗಾಗಿ ನಾನು ಇಲ್ಲಿ ಹೇಳ್ತಾ ಇರೋದು, ಆಯಿತಾ. ಇಲ್ಲಿ ನೋಡಿ CSV ಇದೆ, CSV ಓಪನ್ ಸ್ಟೂಡೆಂಟ್ಸ್ ಡಾಟ್ CSV, ಅದರಲ್ಲಿ CSV ಡೇಟಾ ಇದೆ.
ಎನ್ಕೋಡಿಂಗ್ UTF-8 ನ್ಯೂ ಲೈನು ಬೇಡ ನಮಗೆ ಅಂತ ಹೇಳ್ತಾ ಇದೆ. ಹ್ಯಾಸ್ ಎಫ್ ಅಂದರೆ ಫೈಲ್ ಆಬ್ಜೆಕ್ಟು, ರೋ CSV ಡಿಕ್ಷನರಿ ರೀಡು. ಇವಾಗ ಏನು ಹೆಡರ್ ರೋ ಬಿಕಮ್ಸ್ ಡಿಕ್ಷನರಿ ಕೀ. ಇವಾಗ ಈ ರೋ ಡಿಕ್ಷನರಿ ಕೀ ಆಗುತ್ತೆ. ಆಟೋಮೆಟಿಕ್ ಆಗಿ ನೀನು ಇದನ್ನು ನೇಮು ಮತ್ತು ಸ್ಕೋರು ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ, ನೇಮು ಸ್ಕೋರ್ ಗೊತ್ತಿರೋದ್ರಿಂದ ನೀನು ತೊಗೊಳ್ತಾ ಇದೆಯಾ, ಇಲ್ಲ ಆಯಿತಾ. ಗೊತ್ತಿರಲಿಲ್ಲ ಅಂತ ತೊಗೊಳಕ್ಕಾಗಲ್ಲ. ಫಸ್ಟು ಪ್ರಿಂಟ್ ಮಾಡ್ಕೊತೀಯ, ಫುಲ್ಲು ರೋಕ್ ಪ್ರಿಂಟ್ ಮಾಡ್ಕೊಂಬಿಡು. ಆಮೇಲೆ ನಿಂಗೆ ಗೊತ್ತಾಯಿತು ಅಂದರೆ ನೇಮು ಸ್ಕೋರ್ ಇದೆ ಅಂತ ನಿನಗೆ ಆರಾಮಾಗಿ ಹಿಂಗೆ ಪ್ರಿಂಟ್ ಹಾಕೋಬೋದು. ಗೊತ್ತಾಯ್ತಾ ಹೆಂಗೆ ಕನ್ವರ್ಟ್ ಮಾಡೋದು. ರೈಟ್ ಮಾಡಬೇಕಂದ್ರೆ ಡಿಕ್ಷನರಿ ರೈಟ್ ಅಂತ ಇದೆ, ಇಲ್ಲಿ ನೋಡಿ ಬರ್ಕೊಂಬಿಟ್ಟಿದ್ದೀನಿ. ಡಿಕ್ಷನರಿ ರೈಟು CSV ರೀಡು ಅನ್ನೋನ್ ಡಿಲಿಮಿಟರ್ಗೆ CSV ಡಾಟ್ ಸ್ನಿಫರ್ ಅಂತ ಬರಿತೀವಿ ನಾವು. ಇದು ನೆನ್ಪಿಟ್ಕೊಳ್ಳಿ, ಅವಾಗ ನಿಮಗೆ ಬೇಕಾಗುತ್ತೆ. ಡಿಕ್ಷನರಿ ರೈಟು ಓಪನ್ CSV ರೈಟು ಎನ್ಕೋಡಿಂಗ್ ಟೆಕ್ನಿಕ್ ನ್ಯೂ ಲೈನು. ಇದು ಹೆಂಗೆ ರೈಟ್ ಮಾಡೋದು ಅಂತಲೂ ಕೂಡ ಹಾಕಿದ್ದೀವಿ. ಫೈಲ್ ನೇಮ್ ಅಂತ ಹಾಕಿ ಹಿಂಗೆ ಹಾಕಿ ನೀವು ರೈಟ್ ಆಗುತ್ತೆ ಇನ್ಫಾರ್ಮೇಷನ್. ಇದು ಮಾಡಿ ತೋರಿಸ್ಬೇಕಾ, ಮಾಡಬೇಡ ಓಕೆನಾ. ಇಲ್ಲಿಂದ ಎಕ್ಸಿಟ್ ಹೊಡೀರಿ, ಮತ್ತು ಕ್ಲಿಯರ್ ಹೊಡ್ಯೋಕೆ ಹೋಗ್ಬೇಡ್ರಿ. ಇಲ್ಲಿ ಎಕ್ಸಿಟ್, ಇಲ್ಲಿ ಕ್ಲಿಯರ್. ಇಲ್ಲಿ ಬನ್ನಿ, ಇಲ್ಲಿ CSVನ ಇಂಪೋರ್ಟ್ ಮಾಡಿ. ಇವಾಗ ನಿಮಗೆ ಮಾಡಿ ತೋರಿಸ್ಬಿಡ್ತೀನಿ, ರನ್ ಮಾಡಿ ಓಕೆನಾ. ಇವಾಗ ಏನಾಗ್ತಿದೆ, ರನ್ ಮಾಡಿದೆ. ಇವಾಗ ಏನಾಗಿರುತ್ತೆ ಇವಾಗ ನೋಡಿ, ನಿಮಗೆ ಇಲ್ಲೇ ಓದಿದಾಗ ನಿಮ್ಗೆ ಅರ್ಥ ಆಗಬೇಕು. ಇವಾಗ ನೀವು ಅಲ್ಲಿ ನೋಡಬಾರ್ದು ಏನಾಗಿದೆ ಫೈಲಲ್ಲಿ ಅಂತ, ಹಿಂಗೆ ಹೇಳ್ಬೇಕು ನೀವು. ಇವಾಗ ಔಟ್ ಡಾಟ್ CSV ಫೈಲ್ ಕ್ರಿಯೇಟ್ ಆಗಿದೆ ಆಯಿತಾ. ರೈಟ್ ಮೋಡಲ್ಲಿ ಇಲ್ಲ ಫೈಲು, ಹಂಗಾಗಿ ಆಟೋಮೆಟಿಕ್ ಕ್ರಿಯೇಟ್ ಆಯಿತು. ಎನ್ಕೋಡಿಂಗ್ ಟೆಕ್ನಿಕ್ UTF-8 ನ್ಯೂ ಲೈನು ಈ ಥರ ಬರಬೇಕಂತ ಹೇಳ್ತೀನಿ. ಸ್ಪೇಸ್ ಏನು ಇದಿರಬೇಕು ಅಂತ ಹೇಳ್ತೀನಿ. ಇವಾಗ ರೈಟ್ ಆಗಬೇಕು, ಏನಾಗಬೇಕು, ನೇಮು ಮತ್ತು ಏಜು ಆಯಿತಾ. ನೇಮ್ ಏಜು ಫೀಲ್ಡ್ ನೇಮು ಇದನ್ನು ಮಾತ್ರ ನೀನು ಹೋಗ್ಬಿಟ್ಟು ಅಲ್ಲಿ ರೈಟ್ ಮಾಡೋ ಅಂತ ಹೇಳ್ತೀನಿ, ಬೇರೆದು ಬೇಡ. ಯಾಕಂದರೆ ಇರೋದೇ ನೇಮು ಏಜು ಆಯಿತಾ. ಹಂಗಾರೆ ಇಲ್ಲಿ ಬಂದೆ, ಹಿಂಗೆ ನೋಡಿ CSV ಬಂದಿದ್ದಲ್ಲ ಡೇಟಾ, ಅದೇ ಹೇಳ್ತಾ ಇರೋದು ನೀವು ಅಲ್ವಾ. ಇಲ್ಲಿ ನೋಡಿ ಅಪ್ಡೇಟಿಂಗ್ ಏನು ರೀಡ್ ಮಾಡಿಫೈ ರೈಟ್ ಆಟೋಮಿಕ್ ಅಂದರೆ ನೀವು ಅಪ್ಡೇಟ್ ಮಾಡ್ಬೇಕಾದ್ರೆ ಯಾವುದೋ ತಲೆ ಇಟ್ಕೊಳ್ಳಿ, ಮಧ್ಯದಲ್ಲಿ ಕ್ರ್ಯಾಶ್ ಆಗಬಹುದು. ಅದನ್ನು ನೀವು ಸೇಫ್ ಗಾರ್ಡ್ ಮಾಡೋಕ್ಕೆ ಅಟಾಮಿಕ್ ನಾವು ನೆನ್ನೆ ಕಲ್ತಿರೋದು, ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ಬರ್ದಿದ್ದೀನಿ ಕೋಡ್. ಅಟಾಮಿಕ್ ಅಂದ್ರೆ ಏನು, ಒಂದು ಟೆಂಪ್ರರಿ ಫೈಲ್ ಕ್ರಿಯೇಟ್ ಮಾಡ್ತೀವಿ. ಫಸ್ಟ್ ಅದರಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ, ಎಲ್ಲ ಕರೆಕ್ಟ್ ಆಯಿತು ಅಂದರೆ ಆಮೇಲೆ ಲಾಸ್ಟಿಗೆ ಅದನ್ನು ರಿಯಲ್ ವರ್ಜನ್ ಆಫ್ ಫೈಲಿಗೆ ಡಂಪ್ ಮಾಡ್ತೀವಿ. ಅದನ್ನೇ ನಾನು ಇಲ್ಲಿ ಬರ್ದಿದ್ದು, ಈ ಮೆಥಡ್ಸ್ಗಳೇ ಯೂಸ್ ಮಾಡಿದ್ದೀನಿ ಆಯಿತಾ. ಈ ನೋಟ್ಸ್ ಕೊಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡಬೇಕು, ನೀವು ನೋಡಬೇಕು ಆಯಿತಾ. ನೋಡಿ ಸೆಕ್ಷನ್ ಡಿ ಕನ್ವರ್ಟ್ CSV ಇಂಟು JSON. ಇವಾಗ CSVನ JSON ಕನ್ವರ್ಟ್ ಮಾಡಿ. ನೋಡಿ CSV ಇದೆಯಾ, ಈ CSV ಡಿಕ್ಷನರಿ ಓಪನ್ CSV ಓಪನ್ ಮಾಡಿದೆ. ಫಾರ್ ಲೂಪಲ್ಲಿ ಹಾಕೋ, ಹಿಂಗೆ ಹಾಕೋ ಸ್ಟೂಡೆಂಟ್ ಡಾಟ್ JSON ಅಂತ ನೋಡಿ. ನಾನು ಪಾತ್ ಕೊಡ್ತಾ ಇದ್ದೀನಿ. ರೈಟ್ ಟೆಕ್ಸ್ಟು ಇದು ಏನು ಗೊತ್ತಾ, ನಾನು ಇದು ನೋಡಿದ ತಕ್ಷಣ ಗಾಬರಿ ಆಗ್ಬಾರ್ದು. ನೀವು ಇದನ್ನು ನೋಡಿದ ತಕ್ಷಣ ಲೈನ್ ಬೈ ಲೈನ್ ಹೋಗ್ಬೇಕಷ್ಟೇ. ನೀವು ಎಲ್ಲದೂ ಒಂದಿಸ್ತಿ ನೋಡಿ ತಲೆ ಕೆಡಿಸ್ಕೋಬಾರ್ದು. ಲೈನ್ ಬೈ ಲೈನ್ ಹೋಗಿ ನಿಮಗೆ ಕಾನ್ಸೆಪ್ಟ್ ನೀವು ಆಲ್ರೆಡಿ ನೋಡಿದ್ದೀರಾ, ಥಿಂಕ್ ಮಾಡಬೇಕು. ನೋಡಿದ್ದೀವಾ, ಅದನ್ನು ಬೈಂಡ್ ಮಾಡ್ಕೊತ ಹೋಗಿ ನಿಮ್ಮ ಮೈಂಡಲ್ಲಿ, ನಿಮಗೆ ಆಟೋಮೆಟಿಕ್ ಆನ್ಸರೇ ಗೊತ್ತಾಗುತ್ತೆ. ಹಿಂಗೆ ನೋಡಿದ ತಕ್ಷಣ ಇದೇನಪ್ಪ ಇದು ಫಾರ್ಡು ಪಕ್ಕವ್ರು ಹಿಂಗೆ ಹಾಕೋರು, ಈ ಥರ ಹಾಕೋರಿ, ಏನಿಲ್ಲ, ಈಸಿ ಕೂಲ್. ನೋಡು ಲಿಸ್ಟ್ ತೊಗೋಬೇಕು, CSV ಡಿಕ್ಷನರಿ ಆಯಿತಾ. ಇದು ಅರ್ಥ ಮಾಡ್ಕೊಳ್ಳಿ, ಓಪನ್ ಮಾಡಬೇಕು. ಫಾರ್ ಲೂಪ್ ಆಗ್ತಾಯಿದೆ. ಇವಾಗ ನೋಡಿ ಡಿಕ್ಷನರಿ ನಿಮಗೆ ಏನು ಮಾಡ್ತಾ ಇರೋದು, ಇಲ್ಲಿ ನೋಡಿ ಏಜಿಗೆ ನೀವು ಈ ವ್ಯಾಲ್ಯೂನ ಅಪ್ಡೇಟ್ ಮಾಡ್ತಾ ಇದ್ದೀರಾ ಇಂಟೀಜರ್ ಆಗಿ ಓಕೆನಾ. ಇದು ಸ್ಟ್ರಿಂಗ್ ಆಗಿರುತ್ತೆ, ನಮಗೆ ಏಜ್ ಅಂತ ನಿಮಗೆ ಇಂಟೀಜರ್ ಅಂತ ಗೊತ್ತು ಆಗ್ತಿದ್ದೀರಾ. ನೀವು ಇಲ್ಲಿ ತನಕ ಬಂದಿದ್ದೀರಾ, ನೀವು ಸಣ್ಣ ಹುಡುಗರು ಅಲ್ಲ, ನೀವು ಮೆಚ್ಯೂರ್ ಆಗಿದ್ದೀರಿ, ಇವಾಗ ಅರ್ಥ ಮಾಡ್ಕೊಂಡು ಓಕೆನಾ. ನೋಡಿ ಬರ್ತಾ ಇವಾಗ ನೆಕ್ಸ್ಟ್ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್ಸ್ಗಳು. ಕಾಂಪ್ಲಿಕೇಟ್ ಇನ್ ದ ಸೆನ್ಸ್ ಏನಂದರೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಟೆಸ್ಟ್ ಮಾಡಬೇಕಾಗುತ್ತೆ ಇವಾಗ ಎಲ್ಲದಕ್ಕೂ. ನೆಕ್ಸ್ಟ್ ಬರ್ತಾ ನೋಡಿ AI ಮಾತಾಡಬೇಕು, ಏಜೆಂಟ್ ಮಾತಾಡಬೇಕು, ನಾನು ತುಂಬ ಮಾತಾಡೋದಿದೆ. ಅವಾಗ ಏನಾಗುತ್ತೆ, ಇವಾಗ ನಾನು ಇಲ್ಲೇ ಅಡ್ಕಾಯಿಸ್ಕೊಂಡ್ಬಿಟ್ಟೆ ಅಂದರೆ ನಿಮಗೆ ಅವೆಲ್ಲ ಹೇಳ್ಕೊಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಥಿಂಕಿಂಗು ಜಾಸ್ತಿ ಮಾಡ್ಕೊಬೇಕು. ಅದಕ್ಕೇನು ಮಾಡಬೇಕು, ಫಸ್ಟಿಂದ ವೀಡಿಯೋ ನೋಡ್ಕೊಂಬರ್ಬೇಕು ನೀವು. ಅವಾಗ ಏನಾಗುತ್ತೆ, ನಿಮಗೆ ಆ ಮೈಂಡ್ ಸೆಟ್ ಬರುತ್ತೆ, ನಾವು ಯಾವ ಥರ ಹೋಗ್ತಾ ಇದ್ದೀವಿ, ಯಾವ ಸ್ಟ್ಯಾಂಡರ್ಡ್ಸಲ್ಲಿ ಥಿಂಕ್ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಕೋಡಿಂಗ್ ಕಲಿತಾರೆ, ಥಿಂಕಿಂಗ್ ಕಲಿಬೇಕು. ಥಿಂಕಿಂಗ್ ನೀವು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಯಾರು ಅಲ್ವಾ, ಅದು ಸಖತ್ ಇಂಪಾರ್ಟೆಂಟು, ಅದನ್ನು ನೀವು ಹೇಳಬೇಕಿತ್ತು. ಓಕೆ CSV ನೋಡಿ ಪಾತ್ಲಿಬ್ ಅನ್ನೋದು ಇವೆಲ್ಲ ನಮಗೆ ಗೊತ್ತು ಆಲ್ರೆಡಿ. ನಾವು ಏನೇನು ಕಲ್ತಿದ್ದೀವೋ ಅವನ್ನೆಲ್ಲ ಸೇರಿಸಿನೇ ಇಲ್ಲಿ ಕೆಲಸ ಮಾಡ್ತಾ ಇರೋದು ಮಾಡಿದ್ದೀವಿ ಓಕೆನಾ. ನೋಡಿ ಸ್ಟೋರೇಜ್ ಡಿಸಿಷನ್ ಮೆಟ್ರಿಕ್ಸ್ ನೋಡಿ, ನೀವು ಕಲಿತಾ ಇರೋದೇನು ಸಾಮಾನ್ಯದಲ್ಲೆಲ್ಲ, ಎಲ್ಲ ಕಾನ್ಫಿಗರೇಷನ್ಗೂ ಯೂಸ್ ಮಾಡ್ತೀವಿ. JSONಗೆ, PostgreSಗೆ, MySQL ಎಲ್ಲ ಥರನೂ ಯೂಸ್ ಮಾಡ್ತೀವಿ. ನೀವು ಫೈಲ್ಸ್ ಅಂದರೆ ಏನು S3 ಬಕೆಟ್ ಅಂತ ಹೇಳ್ತಾರಲ್ಲ, ಎಲ್ಲ ಲಾರ್ಜರ್ ಸ್ಕೇಲಲ್ಲಿ ಮಾಡ್ತೀರಾ ಅಷ್ಟೇ, ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಬೇಸಿಕ್ಸಿಗೆ ಒತ್ತು ಕೊಡಬೇಕು. ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಕೊಟ್ಟಿದ್ದೀನಿ, ಇಷ್ಟೆಲ್ಲ ಹೇಳಿದ್ದೀನಿ, ನಿಮಗೆ ಒಂದು ನೋಟ್ಸ್ ಕೊಟ್ಟಿದ್ದೀನಿ. ನೀವು ಒಂದು 5 ನಿಮಿಷ ಕೂತ್ಕೊಂಡು ನೀವು ನೋಟ್ಸ್ ನೋಡೋಕ್ಕಾಗಲ್ವಾ, ನೋಡ್ಬೋದು. ನೋಡಿ ಅರ್ಥ ಮಾಡ್ಕೊಳ್ಳಿ, ವೇಸ್ಟ್ ಮಾಡ್ಕೋಬೇಕು, ಕ್ಲೀನಾಗಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ನೋ ಟೆನ್ಷನ್. ನೀವು ಸೀನಿಯರ್ ಆಗಿದ್ರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳೋ ಸಖತ್ ಇಂಪಾರ್ಟೆಂಟ್. ತುಂಬ ಜನ ಸೀನಿಯರ್ಸಿಗೆ ಕೂಡ ಈ ಆಪ್ರೇಷನ್ಸ್ಗಳು ಗೊತ್ತಾಗಲ್ಲ. ಯಾಕೆ ಈ ಗ್ಯಾಪ್ ಇರುತ್ತಲ್ಲಿ, JSON ಯಾಕೆ, JSON B ಯಾಕೆ, JSONs ಯಾಕೆ, ನಾನು JSON ಇಲ್ಲಿ ಡಿಕ್ಷನರಿಯಿಂದ ಅಲ್ಲೇ ಕಳಿಸ್ಬೋದಲ್ಲ, ಹಂಗೆ ಡಿಕ್ಷನರಿ ಕಳಿಸ್ಬೋದಲ್ಲ. ಅವ್ರಿಗೆ ಗೊತ್ತಿರಲ್ಲ ಪೈಥಾನ್ ಆಬ್ಜೆಕ್ಟು ಪೈಥಾನಿಗೆ ಮಾತ್ರ ಅರ್ಥ ಆಗೋದು, ಫ್ರಂಟ್ ಎಂಡಿಗೆ ಅರ್ಥ ಆಗಲ್ಲ ಅದು ಅಂತ. ಈ ಥರ ಎಲ್ಲ ನ್ಯೂಯಾನ್ಸಸ್ಗಳು ಇರ್ತವೆ, ಮೈನರ್ ಥಿಂಗ್ಸೇ ನಿಮಗೆ ಆ ಡಾಟ್ನ ಕನೆಕ್ಟ್ ಮಾಡಿದಾಗ ಅವಾಗ ತಲೆ ಉಳಿಯುತ್ತೆ ಗೊತ್ತಾಯ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.